ನಮಸ್ಕಾರಗಳಿದೆ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ, ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಗಳು ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳ ಲಿಂಕ್ ಇರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಿ. ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಕೆಲವೊಂದು ಸಮಸ್ಯೆಗಳಾಗ್ತಿದೆ. ಇನ್ ಕೇಸ್ ಅಲ್ಲಿ ಸಮಸ್ಯೆಗಳಾಗಿ ವಿಡಿಯೋ ಅಪ್ಲೋಡ್ ಮಾಡಕ್ಕಾಗಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ವಿಡಿಯೋ ಬರುತ್ತೆ, ನಿಮ್ಗೆ ಅಪ್ಡೇಟ್ ಗಳು ಮಿಸ್ ಆಗೋದಿಲ್ಲ. ಹಾಗಾಗಿ ಎರಡು ಲಿಂಕ್ ಇರುತ್ತೆ, ಮಿಸ್ ಮಾಡದೆ ಫಾಲೋ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲಿದೆ ನೋಡಬಹುದು, ಸ್ಟಾಕ್ ಮಾರ್ಕೆಟ್ ಕನ್ನಡ .smk. ಹೀಗೆ ಫೇಸ್ಬುಕ್ ಇಲ್ಲಿದೆ ನೋಡಬಹುದು, ಸ್ಟಾಕ್ ಮಾರ್ಕೆಟ್ ಕನ್ನಡ ಅಂತ. ಈ ಎರಡು ಕಡೆ ಸ್ವಲ್ಪ ಫೇಕ್ ಅಕೌಂಟ್ ಗಳ ಹಾವಳಿ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೇ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲಿಂಕ್ಸ್ ಇದೆ, ಇವುಗಳನ್ನ ಮಾತ್ರ ಫಾಲೋ ಮಾಡಿ, ಬೇರೆಯವ್ರನ್ನ ಫಾಲೋ ಮಾಡಕ್ ಹೋಗ್ಬಿಡಿ. ಹಾಗೆ ನಾವ್ ಯಾರಿಗೂ ಇಂಡಿವಿಜುವಲ್ ಮೆಸೇಜ್ ಗಳನ್ನ ಕಳಿಸೋದಿಲ್ಲ, ಅದು ಕೂಡ ನೆನಪಿರ್ಲಿ. ಇನ್ ಕೇಸ್ ಯಾರಾದ್ರೂ ನಿಮ್ಗೆ ಇಂಡಿವಿಜುವಲ್ ಮೆಸೇಜ್ ಅನ್ನ ಕಳಿಸಿ ಆ ಗ್ರೂಪ್ಗೆ ಸೇರ್ಕೊಳ್ಳಿ, ಈ ಗ್ರೂಪ್ಗೆ ಸೇರ್ಕೊಳ್ಳಿ ಅಂತಂದ್ರೆ ಅವರು ಫ್ರಾಡ್ಸ್ಟರ್ಸ್ ಆಗಿರ್ತಾರೆ, ಅಂತವರ ಬಗ್ಗೆ ಹುಷಾರಾಗಿ. ಇಲ್ಲಿರೋ ಮಾತ್ರ ನಮ್ಮ ಅಫಿಷಿಯಲ್ ಅಕೌಂಟ್ಗಳು, ಅವುಗಳ ಲಿಂಕ್ ಇಲ್ಲಿದೆ, ಇವುಗಳನ್ನ ಮಾತ್ರ ಫಾಲೋ ಮಾಡಿ. ಇವುಗಳನ್ನ ಹೊರತುಪಡಿಸಿ ಬೇರೆ ಯಾವನ್ನು ಫಾಲೋ ಮಾಡಕ್ ಹೋಗ್ಬೇಡಿ. ನಾವು ಅಂದ್ಕೊಂಡು, ಯಾಕಂದ್ರೆ ನಮ್ಮ ಲೋಗೋ ಬ್ಯಾನರ್ ಅನ್ನ ಬಳಸ್ಕೊಂಡು ಹಲವು ಅಕೌಂಟ್ ಗಳು ಕ್ರಿಯೇಟ್ ಆಗ್ತಾ ಇರ್ತವೆ. ಯಾಕಂದ್ರೆ ರಿಸ್ಟ್ರಿಕ್ಷನ್ ಕಡಿಮೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಗಳಲ್ಲಿ, ಹಾಗಾಗಿ ಕೇರ್ಫುಲ್ ಆಗಿರಿ. ಇನ್ನು ಮುಂದುವರಿಯೋಣ. ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಮಿಡ್ಲ್ ಈಸ್ಟ್ ಇಂದ ಕೆಲವೊಂದು ಸುದ್ದಿಗಳು ಬರ್ತಾ ಇದಾವೆ. ಆ ಸುದ್ದಿಗಳೆಲ್ಲನೂ ಕೂಡ ರಿಪೋರ್ಟ್ ಮೂಲಕನೇ ಬರ್ತಾ ಇರುವಂತದ್ದು. ನಿನ್ನೆ ಕೂಡ ಒಂದು ಸುದ್ದಿಯನ್ನು ಕವರ್ ಮಾಡಿದ್ದೀನಿ. ಇನ್ನೊಂದು ಸುದ್ದಿ ಬಂದಿದೆ ನೋಡಬಹುದು, ಇರಾನ್ ಪೀಸ್ ಡೀಲ್ ಲಾರ್ಜ್ಲಿ ನೆಗೋಷಿಯೇಟೆಡ್ ಬಟ್ ಫೈನಲ್ ಅಗ್ರಿಮೆಂಟ್ ಮೇ ಟೇಕ್ ಡೇಸ್. ಅಂದ್ರೆ ನೆಗೋಷಿಯೇಷನ್ ಎಲ್ಲ ಮುಗಿದಿದೆ, ಬಟ್ ಫೈನಲ್ ಅಗ್ರಿಮೆಂಟ್ ಗೆ ಕೆಲವು ದಿನಗಳು ತಗೊಳ್ಬಹುದು ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ಸೊ ಇನ್ ಕೇಸ್ ಇದೇನಾದ್ರೂ ಆಗಿದ್ರೆ ಖಂಡಿತ ಇದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಮಾರ್ಕೆಟ್ ಕಂತೂ ಇದು ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಯಾಕಂದ್ರೆ ಯುದ್ಧ ಮುಗಿದ್ರೆ ಹಲವಾರು ಸಮಸ್ಯೆಗಳು ಕಡಿಮೆ ಆಗುತ್ತೆ. ಈಗಾಗಲೇ ನಾವು ಅತಿ ಹೆಚ್ಚು ಸಮಸ್ಯೆ ಅನುಭವಿಸ್ತಿರೋದು ಕ್ರೂಡ್ ವಿಚಾರದಲ್ಲಿ ನೋಡಬಹುದು. ಈ ಸುದ್ದಿ ಬಂದ್ಮೇಲೆ ಕ್ರೂಡ್ ಅಲ್ಲೂ ಕೂಡ ಮೋರ್ ದನ್ 4% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಕ್ರೂಡ್ ಕೂಡ ಡೌನ್ ಆಗಿದೆ, ಇವತ್ತು ಬಿಲೋ 100 ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ. ಗೊತ್ತಿಲ್ಲ ಸಂಜೆ ವರ್ಷದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ, ಬಟ್ ಆಸ್ ಆಫ್ ನೌ ಬಿಲೋ 100 ಟ್ರೇಡ್ ಆಗ್ತಿದೆ. ಇಲ್ಲೇ ನೋಡಬಹುದು, ಆಯಿಲ್ ಪ್ರೈಸಸ್ ಪ್ಲಂಗ್ ಬಿಲೋ 100 ಆನ್ ಇರಾನ್ ಡೀಲ್ ಆಪ್ಟಿಮಿಸಮ್. ಸದ್ಯಕ್ಕಂತೂ ಆಪ್ಟಿಮಿಸಮ್ ಇರೋದು ಡೀಲ್ ಆಗ್ಬಿಡುತ್ತೆ ಅಂತ, ಅದರ ಮೇಲೆ ಈ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಜೊತೆಗೆ ಇಲ್ಲೂ ಕೂಡ ನೋಡಬಹುದು, US ಇರಾನ್ ಡೀಲ್ ಡಿಲೇಡ್ ಆಸ್ ಟ್ರಂಪ್ ರೆಫ್ಯೂಸಸ್ ಟು ರಶ್ ಅಗ್ರಿಮೆಂಟ್. ಇನ್ನೊಂದು ಸುದ್ದಿ ನಿನ್ನೆ ಬಂದದ್ದು. ಅರ್ಜೆಂಟ್ ಏನ್ ಮಾಡಕ್ ಹೋಗ್ಬೇಡಿ, ಆರಾಮಾಗಿ ಮಾತುಕತೆಗಳನ್ನ ಮಾಡಿ, ಯಾಕಂದ್ರೆ ನಮ್ಮ ಕೈ ಮೇಲಾಗಿದೆ ಅನ್ನೋ ರೀತಿಯ ಸ್ಟೇಟ್ಮೆಂಟ್ ಅನ್ನ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಆನಂತರ ಇವತ್ತು ಈ ಸುದ್ದಿ ಬಂದಿದೆ, ಪೀಸ್ ಡೀಲ್ ಲಾರ್ಜ್ಲಿ ನೆಗೋಷಿಯೇಟೆಡ್ ಅಂತ. ಒಳ್ಳೆಯ ಬೆಳವಣಿಗೆನೆ, ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಇದೆ ಕ್ರೂಡ್ ಅಲ್ಲಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಡೀಲ್ ಆದ್ರೆ ಖಂಡಿತ ಅದು ಮಾರ್ಕೆಟ್ಸ್ ಕಂತೂ ಒಳ್ಳೆ ಸುದ್ದಿ ಆಗುತ್ತೆ, ಯಾಕಂದ್ರೆ ಕ್ರೂಡ್ ನಾರ್ಮಲ್ಸ್ಗೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ವೆಸ್ಟ್ ಏಷ್ಯಾ ಕ್ರೈಸಿಸ್ ಬಗ್ಗೆ ನಮಗೆ ಗೊತ್ತಿದೆ. ಇದೇ ಕಾರಣಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ ನೋಡಬಹುದು. 10 days ಅಲ್ಲಿ 4th ಟೈಮ್ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿದೆ. ಇವತ್ತಿನ ಸುದ್ದಿ ಇದು, ಇವತ್ತಿಂದ ಕೂಡ ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡೋದಾದ್ರೆ ನೋಡಬಹುದು, ಪೆಟ್ರೋಲ್ ಪ್ರೈಸಸ್ ಬೈ ₹2.61 ಪರ್ ಲೀಟರ್, ಡೀಸೆಲ್ ಪ್ರೈಸಸ್ ₹2.71 ಪರ್ ಲೀಟರ್. ಅಂದ್ರೆ ನಿಯರ್ಲಿ ₹3 ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಇವತ್ತು. ಸೊ ಟೋಟಲ್ ಇಲ್ಲಿವರೆಗೂ ನೋಡಬಹುದು, ಫ್ಯೂಯಲ್ ಪ್ರೈಸಸ್ ಟು ನಿಯರ್ಲಿ 7.5 ಪರ್ ಲೀಟರ್ ಸಿನ್ಸ್ ಡೈಲಿ ಪ್ರೈಸ್ ರಿವಿಷನ್ಸ್ ಆನ್ May 15 ಆಫ್ಟರ್ ಎಕ್ಸ್ಟೆಂಡೆಡ್ ಫ್ರೀಸ್. ₹7.5 ಪರ್ ಲೀಟರ್ ಜಾಸ್ತಿ ಆಗಿದೆ ಟೋಟಲ್ ಆಗಿ ಇಲ್ಲಿವರೆಗೂ. ಇವತ್ತು ₹2.61 ಜಾಸ್ತಿ ಆಗಿದೆ ಪೆಟ್ರೋಲ್, ಡೀಸೆಲ್ ₹2.71 ಜಾಸ್ತಿ ಆಗಿದೆ. ಜಾಸ್ತಿ ಆಗ್ತಾನೆ ಇದೆ ಸದ್ಯದ ಮಟ್ಟಿಗೆ. ನೋಡೋಣ, ಏನಾದ್ರೂ ಈ ವೆಸ್ಟ್ ಏಷ್ಯಾ ಕ್ರೈಸಿಸ್ ಬೇಗ ಮುಗಿದ್ರೆ ಮೇ ಬಿ ಆಗೋಣ, ಮತ್ತೆ ಇಲ್ಲಿ ಕಡಿಮೆ ಕೂಡ ಆಗಬಹುದು. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಂದ್ರೆ, ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಆಗಿರುವಂತ ಹೇಳಿಕೆ ಬಂದಿದೆ ನೋಡಬಹುದು. ನೋ ಪವರ್ ಕ್ಯಾನ್ ಸ್ಟಾಪ್ ಇಂಡಿಯಾ ಫ್ರಮ್ ಬೀಯಿಂಗ್ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ ಆಫ್ ವೆಪನ್ಸ್ ಇನ್ 25 to 30 years. ಮುಂದಿನ 25 to 30 ವರ್ಷಗಳಲ್ಲಿ ಭಾರತ ವಿಶ್ವದ ಒಂದು ದೊಡ್ಡ ಡಿಫೆನ್ಸ್ ಎಕ್ಸ್ಪೋರ್ಟರ್ ಆಗೋದನ್ನ ಯಾರು ತಪ್ಸಕ್ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಡಿಫೆನ್ಸ್ ಅಲ್ಲಿ ಖಂಡಿತ ಅವಕಾಶಗಳಿದೆ, ಈಗಾಗಲೇ ಅದನ್ನ ನಾವು ನೋಡ್ತಾ ಇದ್ದೀವಿ. ಮಾರ್ಕೆಟ್ ಅಲ್ಲೂ ಕೂಡ ಈಗಾಗಲೇ ಸಾಕಷ್ಟು ರಿಯಾಕ್ಷನ್ ಅನ್ನು ಕೂಡ ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ಖಂಡಿತ ಇಲ್ಲಿ ಅವಕಾಶಗಳಿದೆ. ಎಸ್ಪೆಷಲಿ ಡಿಫೆನ್ಸ್ ಸೆಕ್ಟರ್ ನ ಷೇರುಗಳನ್ನ ಈ ಕಾರಣಕ್ಕೆ ವಾಚ್ ಮಾಡಬಹುದು. ಏನಾದ್ರೂ ರಿಯಾಕ್ಷನ್ ಇರುತ್ತಾ ಈ ಸುದ್ದಿಗೆ ಇವತ್ತು ಸ್ಟಾಕ್ ಗಳಲ್ಲಿ ಅಂತ
ಇನ್ನು ಮುಂದುವರಿಯ ಮುಂಚೆ ನಿಮ್ಗೇನಾದ್ರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಹಾಯ ಬೇಕಿದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಇಲ್ಲಿ ಕಂಡೀಷನ್ ಏನಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಮಾಡಿರ್ಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊನೆಯಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಇನ್ಸ್ಟಾಗ್ರಾಮ್ ನ ಬಯೋದಲ್ಲೂ ಕೂಡ ಲಿಂಕ್ ಇರುತ್ತೆ. ಮೋರ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಸಿಗುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಟಾಟಾ ಕ್ಯಾಪಿಟಲ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 2950 ಕೋಟಿ ಮೊತ್ತದ NCDs ಅನ್ನ ಪ್ರೈವೇಟ್ ಪ್ಲೇಸ್ಮೆಂಟ್ ನ ಮೂಲಕ ಅಲಾಟ್ ಮಾಡಿದೆ. ಈ ಮೂಲಕ 2900 ಕೋಟಿ ಫಂಡ್ ರೈಸ್ ಅನ್ನ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಟಾಟಾ ಕ್ಯಾಪಿಟಲ್ ಅನ್ನ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಇವತ್ತು ಈ ಸುದ್ದಿಗೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ಇನ್ನು ಟಾಟಾ ಸ್ಟೀಲ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 891 ಕೋಟಿ GST ಡಿಮಾಂಡ್ ಬಂದಿತ್ತು. ಈ GST ಡಿಮಾಂಡ್ ಗೆ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಟಾಟಾ ಸ್ಟೀಲ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು. ನಂತರ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್, ಈ ಸ್ಟಾಕ್ ಕೂಡ ಫೋಕಸ್ ಅಲ್ಲಿರುತ್ತೆ ಇವತ್ತು. ಕಾರಣ ಕಂಪನಿ JP ಫರ್ಟಿಲೈಸರ್ಸ್ ಅಕ್ವಿಸಿಷನ್ ಅನ್ನ ಕಂಪ್ಲೀಟ್ ಮಾಡಿದೆ. ಅದರ ಜೊತೆಗೆ ಅಂಗೋಲಾದಲ್ಲಿ ಒಂದು ಸಬ್ಸಿಡಿಯರಿ ಕೂಡ ಫಾರ್ಮ್ ಮಾಡಿದೆ, ಆಸ್ಟ್ರೋ ಶಿಪ್ ಮ್ಯಾನೇಜ್ಮೆಂಟ್ ಅಂಗೋಲಾ ಅಂತ. ಈ ಎರಡು ಸುದ್ದಿಗಳ ಕಾರಣಕ್ಕೆ ಅದಾನಿ ಪೋರ್ಟ್ಸ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಅಂತ. ಇನ್ನು ಕಿರ್ಲೋಸ್ಕರ್ ಎಲೆಕ್ಟ್ರಿಕ್ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ 4 ಸಬ್ಸಿಡಿಯರೀಸ್ ಅನ್ನ ಮರ್ಜ್ ಮಾಡಲಿಕ್ಕೆ NCLT ಅಪ್ರೂವಲ್ ಅನ್ನು ಕೊಟ್ಟಿದೆ. ಈ ಒಂದು ಸುದ್ದಿ ಕಾರಣಕ್ಕೆ ಕಿರ್ಲೋಸ್ಕರ್ ಎಲೆಕ್ಟ್ರಿಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ಐಷರ್ ಮೋಟಾರ್ಸ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ವೋಲ್ವೋ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 50% ಸ್ಟೇಕ್ ಅನ್ನ ತಗೊಳ್ಳುವ ಮೂಲಕ 50-50 ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಐಷರ್ ಮೋಟಾರ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಹಾಗೆ ಲಾರಸ್ ಲ್ಯಾಬ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಡೌ ಜೋನ್ಸ್ ಬೆಸ್ಟ್ ಇನ್ ಕ್ಲಾಸ್ ಇಂಡೈಸಸ್ ಅನ್ನ ಸೇರ್ಕೊಂಡಿದೆ. ಇದೊಂದು ಪ್ರೆಸ್ಟಿಜಿಯಸ್ ಇಂಡೆಕ್ಸ್, ಇದರಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಈ ಒಂದು ಪ್ರೆಸ್ಟಿಜಿಯಸ್ ಇಂಡೆಕ್ಸ್ ಅಲ್ಲಿ ಸ್ಥಾನ ಪಡ್ಕೊಂಡಿರೋ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಲಾರಸ್ ಲ್ಯಾಬ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಏನಾದ್ರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ. ಇನ್ನು ವೇದಾಂತ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ವೇದಾಂತಗೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಪಂಜಾಬ್ ಸ್ಟೇಟ್ ಪವರ್ ಕಾರ್ಪೊರೇಷನ್ ಕಂಪನಿಯ ಒಂದು ಯೂನಿಟ್ಗೆ 127 ಕೋಟಿ ಪೆನಾಲ್ಟಿ ಹಾಕಿತ್ತು. ಆ ಪೆನಾಲ್ಟಿ ವಿರುದ್ಧ ಕಂಪನಿ ಸುಪ್ರೀಂ ಕೋರ್ಟ್ ಹೋಗಿತ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ವೇದಾಂತದ ವಿರುದ್ಧವಾಗಿ ಆರ್ಡರ್ ಬಂದಿದೆ. ಅಂದ್ರೆ 127 ಕೋಟಿ ಪೆನಾಲ್ಟಿನ ಕಂಪನಿ ಪೇ ಮಾಡಬೇಕಾಗುತ್ತೆ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. 127 ಕೋಟಿ ದೊಡ್ಡ ಅಮೌಂಟ್ ಅಲ್ಲ ದೊಡ್ಡ ಕಂಪನಿಗೆ, ಬಟ್ ಸ್ಟಿಲ್ 127 ಕೋಟಿ ಪೇ ಮಾಡಬೇಕಾಗುತ್ತೆ. ಮೇ ಬಿ ಕಂಪನಿ ಅದನ್ನ ಅಡ್ಜಸ್ಟ್ ಕೂಡ ಮಾಡಿರ್ಬೋದು ಇಷ್ಟೊತ್ತಿಗೆ. ಯೂಶಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದನ್ನ ಮಾಡ್ತಾರೆ. ಕಂಟಿಂಜೆಂಟ್ ಲಯಬಿಲಿಟೀಸ್ ಅಂತ ಇರುತ್ತಲ್ಲ, ಅಲ್ಲಿ ಅಡ್ಜಸ್ಟ್ ಕೂಡ ಮಾಡ್ತಾರೆ ಯೂಶಲಿ ಕೇಸ್ಗಳು ನಡೀತಿರುವಂತಹ ಅಮೌಂಟ್ ಗಳನ್ನ. ಸ್ಟಿಲ್ ವೇದಾಂತ ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಇವತ್ತು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಈ ಹಿಂದೆ ಸಿಕ್ಕಿದ್ದಂತ 26 ಕೋಟಿ ಆರ್ಡರ್ ನ ಟರ್ಮಿನೇಟ್ ಮಾಡಿದೆ ಕಂಪನಿ, ಅಂದ್ರೆ ಕ್ಯಾನ್ಸಲ್ ಮಾಡ್ಕೊಂಡಿದೆ. ಈ ಒಂದು ಸುದ್ದಿ ಕಾರಣಕ್ಕೆ ರೈಲ್ಟೆಲ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ಮಾನ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಸೌದಿ ಅರೇಬಿಯಾದ ನ್ಯಾಷನಲ್ ಪೈಪ್ ಕೋನಲ್ಲಿ 100% ಸ್ಟೇಕ್ ಅನ್ನು ತಗೊಳ್ಳೋ ಮೂಲಕ ಅಕ್ವಿಸಿಷನ್ ಮಾಡ್ಕೊಂಡಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಮಾನ್ ಇಂಡಸ್ಟ್ರೀಸ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಅದಾನಿ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು. ಕಾರಣ ಕಂಪನಿ ಜಯಪ್ರಕಾಶ್ ಪವರ್ ವೆಂಚರ್ಸ್ ಅಲ್ಲಿ 24% ಸ್ಟೇಕ್ ಅನ್ನ ತಗೊಂಡಿದೆ. ಸಕ್ಸಸ್ಫುಲಿ ಅದನ್ನ ಕಂಪ್ಲೀಟ್ ಮಾಡಿದೆ. ಈ ಮೂಲಕ 180 ಮೆಗಾವ್ಯಾಟ್ ಸಾಮರ್ಥ್ಯದ ಥರ್ಮಲ್ ಪವರ್ ಪ್ಲಾಂಟ್ ಕೂಡ ಅಕ್ವೈರ್ ಆಗಿದೆ. ಈ ಸುದ್ದಿ ಕಾರಣಕ್ಕೆ ಅದಾನಿ ಪವರ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಈ ಸುದ್ದಿಗೆ ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ಎಂಫೋಸಿಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಇಂಡಿಯನ್ ಸ್ಕೂಲ್ ಆಫ್ ಬಿಸಿನೆಸ್ ಜೊತೆ ಕಂಪನಿ ಒಪ್ಪಂದವನ್ನ ಮಾಡ್ಕೊಂಡಿದೆ ಡೆಡಿಕೇಟೆಡ್ AI ಹಬ್ ಅನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಎಂಫೋಸಿಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಇವತ್ತು ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ. ಅಂದ್ರೆ ನೋಡಬಹುದು ಇಲ್ಲಿ 12 ಪೇಜ್ ಇದೆ. ಒಂದು ಪೇಜ್ ಅಲ್ಲಿ 20 ಕಂಪನಿಗಳಿರುತ್ತೆ. 12 ಪೇಜ್ ಅಂದ್ರೆ 240 ಕಂಪನೀಸ್ ರಿಸಲ್ಟ್ ಇದೆ. ಮೆಜಾರಿಟಿ ಕಂಪನೀಸ್ ರಿಸಲ್ಟ್ ಈ ವಾರ ಮುಗಿದೋಗುತ್ತೆ. ಹಾಗಾಗಿ ಪ್ರತಿದಿನ ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಇರುತ್ತೆ. ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್, ನೀವು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋ ಕಂಪನೀಸ್, ಹಾಗೆ ನೀವು ಇನ್ವೆಸ್ಟ್ ಮಾಡಿರೋ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ಸ್, ಈ 3 ನಂಬರ್ಸ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ. ಅದು ಸಾಕಷ್ಟು ಇನ್ಪುಟ್ಸ್ ಅನ್ನ ಕೊಡುತ್ತೆ. ಎಲ್ಲ ಕಂಪನೀಸ್ ರಿಸಲ್ಟ್ ಅನ್ನ ಖಂಡಿತ ಚೆಕ್ ಮಾಡೋದು ಕಷ್ಟ, ಬಟ್ ಅಟ್ಲೀಸ್ಟ್ ಈ 3 ಫಾಲೋ ಮಾಡಿ
ಅದು ನಿಮಗೆ ಒಳ್ಳೆ ಇನ್ಪುಟ್ಸ್ ಅನ್ನ ಕೊಡಬಹುದು. ಇವುಗಳನ್ನು ಸಹ ವಾಚ್ ಮಾಡಿ. ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ, ವಾಚ್ ಮಾಡಬಹುದು. ಇನ್ನು ಶನಿವಾರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ ಕಂಪನಿಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ರಿಸಲ್ಟ್ ನ ಕವರ್ ಮಾಡ್ತಾ ಇಲ್ಲ, ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಶನಿವಾರ ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಬಂದಿದೆ ಅದರ ಪೂರ್ತಿ ಲಿಂಕ್ ಇರುತ್ತೆ ಸ್ಕ್ರೀನ್ ಅರ್ದು. ತುಂಬಾ ಜನ ಕೇಳ್ತಾ ಇದ್ರಿ ನೀವು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ರಿಸಲ್ಟ್ ನ ಕವರ್ ಮಾಡ್ತೀರಿ ಅದನ್ನ ಹೇಳಿ ಅಂತ. ಸ್ಕ್ರೀನರ್ ಅಲ್ಲೇ ಕವರ್ ಮಾಡ್ತಾ ಇದ್ದು ಅದರ ಲಿಂಕ್ ಅನ್ನೇ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನೌ ನೋಡಬಹುದು. 270 ಪಾಯಿಂಟ್ಸ್ ಅಥವಾ 1.13% ಪಾಸಿಟಿವ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಿದೆ. ಒಳ್ಳೆಯ ಬೆಳವಣಿಗೆ, ಒಳ್ಳೆಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಕಾಣ್ತಾ ಇದೆ ಆಸ್ ಆಫ್ ನೌ. ನಿಕ್ಕೈಯಲ್ಲೂ ಕೂಡ ಮೋರ್ ದನ್ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸ್ಟ್ರೈಟ್ ಟೈಮ್ಸ್ ಕೂಡ ನಿಯರ್ಲಿ 0.5% ಪಾಸಿಟಿವ್ ಇದೆ. ಹ್ಯಾಂಗ್ಸೆಂಗ್ 0.85% ಪಾಸಿಟಿವ್ ಇದೆ. ತೈವಾನ್ ವೇಟೆಡ್ ಅಲ್ಲಿ 3% ವರೆಗೂ ಪಾಸಿಟಿವ್ ಇದೆ. ಸರಿ, ಹ್ಯಾಂಗ್ಸೆಂಗ್ ಮೊನ್ನೆ ಪರ್ಫಾರ್ಮೆನ್ಸ್ ಇದು, ಇವತ್ತಿಂದಲ್ಲ, 22ನೇ ತಾರೀಕಿಂದ, ಇವತ್ತಿನ ಓಪನ್ ಆಗಿಲ್ಲ. ಇನ್ನು ಶಾಂಘೈ ಕಾಂಪೋಸಿಟ್ ಕೂಡ ಪಾಸಿಟಿವ್ ಇದೆ. ಓವರ್ ಆಲ್ ಸೆಂಟಿಮೆಂಟ್ ಪಾಸಿಟಿವ್ ಇದೆ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳದು ಸದ್ಯದ ಮಟ್ಟಿಗಿನ ಪರಿಸ್ಥಿತಿಯನ್ನ ನೋಡಿದ್ರೆ. ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ನೋಡಬಹುದು 300 ಪಾಯಿಂಟ್ಸ್ ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಆಸ್ ಆಫ್ ನೌ. ಇನ್ನು ಕ್ರೂಡ್ ಕಡೆ ಬಂದ್ರೆ ಮೋರ್ ದನ್ 4% ಡೌನ್ ಫಾಲ್ ಇದೆ ಕ್ರೂಡ್ ಅಲ್ಲಿ. ಗೋಲ್ಡ್ ಅಲ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. USD INR ಮೊನ್ನೆ ಒಳ್ಳೆ ಸ್ಟ್ರಾಂಗ್ ಆಗಿತ್ತು, ನೋಡೋಣ ಇವತ್ತು ಕೂಡ ಅದೇ ರೀತಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತಾ ಅಂತ ಹೋಪ್ಸ್ ಇದೆ. ಸೊ ಲೆಟ್ಸ್ ಸಿ. ಸರಿಗಳೇರಿ, ಸದ್ಯದ ಮಟ್ಟಿಗಂತೂ ಪಾಸಿಟಿವ್ ಇಂಡಿಕೇಶನ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊನೆಯಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎರಡರ ಲಿಂಕ್ ಕೂಡ ಇರುತ್ತೆ. ಈ ಎರಡನ್ನು ಕೂಡ ಫಾಲೋ ಮಾಡಿ. ಇನ್ ಕೇಸ್ ನೀವು ರೆಗ್ಯುಲರ್ ಆಗಿ ಅಪ್ಡೇಟ್ ಬಯಸ್ತೀರಿ ಅಂದ್ರೆ ಖಂಡಿತ ಈ 2 ಅಕೌಂಟ್ ಗಳನ್ನ ಫಾಲೋ ಮಾಡಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ಇನ್ ಕೇಸ್ ಇಲ್ಲಿ ಸಮಸ್ಯೆಗಳಾಗಿ ವಿಡಿಯೋ ಅಪ್ಲೋಡ್ ಮಾಡಕ್ಕಾಗಿಲ್ಲ ಅಂದ್ರೆ ಅಲ್ಲಿ ಅಪ್ಡೇಟ್ ಗಳು ನಿಮಗೆ ಸಿಗುತ್ತೆ, ಮಿಸ್ ಆಗದೆ. ಸರಿಗಳೇರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.